ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನೋಡಿ, ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣ 21ನೇ ಕಂತು ಯಾವಾಗ ಬರುತ್ತೆ, ನೀವು ಸಾಕಷ್ಟು ವಿಡಿಯೋಸನ್ನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿದ್ದೀರಾ. ಬಟ್ ಕರೆಕ್ಟಾಗಿ ಹೇಳಿ, ನಮಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಬರುತ್ತೆ ಏನು ಅಂತ ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಕುರಿತು ಅಪ್ಡೇಟ್ಸ್ ಆದರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ನಿಮಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕ್ ಅನ್ನ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ 20ನೇ ಕಂತು ಹಣದವರೆಗೂ ಹಣ ಕರೆಕ್ಟಾಗಿ ಜಮಾ ಆಗ್ತಾ ಬಂತು. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ 20ನೇ ಕಂತು ಹಣ ಆದ್ರೆ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಸೊ ಅಂತಹವ್ರಿಗೆ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಸಹ ಅಪ್ಡೇಟ್ ಆದ್ರೆ ಸಿಕ್ಕಿರುವಂತದ್ದು. ಅತಿ ಶೀಘ್ರದಲ್ಲೇ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತಂತೆ, ಯಾರಿಗಾದ್ರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ. ಬಟ್ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್, ಸಾಕಷ್ಟು ಕ್ವಶನ್ಸ್ ಆದ್ರೆ ಇದಾವೆ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಮೀಡಿಯಾದವರು ಕ್ವಶನ್ ಮಾಡಿದಾಗ ಅವ್ರು ಹೇಳಿರುವಂತಹ ರೆಸ್ಪಾನ್ಸು, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ನಾವು ಜೂನ್ 30ನೇ ತಾರೀಕು ಒಳಗಡೆನೆ ಜಮಾ ಮಾಡಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನಾವು ಹಣ ಆದ್ರೆ ಜಮಾ ಮಾಡಿಲ್ಲ. ಈಗ ಹಣ ಜಮಾ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲಾ ಸಿದ್ಧತೆಗಳನ್ನು ನಡೆದಿದೆ, ಸರ್ಕಾರದ ಬಳಿ ಹಣನೂ ಸಹ ಇದೆ, ನಾವೆಲ್ಲಾ ಸಿದ್ಧತೆಗಳನ್ನ ನಡೆಸ್ಕೊಂಡಿದೀವಿ, ಜಸ್ಟ್ ಇನ್ನ DBT ಆಗ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ನಿಮ್ಗೆ ಜಮಾ ಮಾಡೋದಕ್ಕೆ. ಬಟ್ ಫಲಾನುಭವಿಗಳು ನೀವು ಕೇಳ್ಬೋದು, ಇದೇ ತರ ಹೇಳ್ತಾ ಇದಾರೆ 21ನೇ ಕಂತು ಹಣ ನಮಗೆ ಬರಲೇ ಇಲ್ಲ ಅಲ್ವಾ, ಜೂನ್ 30ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಅಂದ್ರು, ಬರ್ಲಿಲ್ಲ. ಮತ್ತೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಅಂದ್ರು, ಆಗ್ಲೂ ಸಹ ಬರ್ಲಿಲ್ಲ. ಜುಲೈ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಅಂದ್ರಲ್ವಾ, ಆಗ್ಲೂ ಬರ್ಲಿಲ್ಲ. ಈಗ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಬರುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಇದ್ರ ಬಗ್ಗೆನೂ ಸಹ ಒಂದಿಷ್ಟು ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಈಗಾಗ್ಲೇನೆ ಬರಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ. ಬಟ್ ಸರ್ಕಾರ ಈಗ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ನಿಮ್ಗೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ಫಲಾನುಭವಿಗಳು ನೀವು ಇಷ್ಟು ದಿನ ವೇಟ್ ಮಾಡಿದ್ರೆ, ಈ ತಿಂಗಳು ಕಂಪ್ಲೀಟ್ ಆಗುವವರೆಗೂ ನೀವು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣಕ್ಕಾಗಿ ವೇಟ್ ಮಾಡಬೇಕಾಗುತ್ತೆ. ಮೊದಲಿಗೆ ಜುಲೈ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಬಂತು. ಈಗ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಇದೇ ತಿಂಗಳು ಕೊನೆ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತಾರೆ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇನ್ನೂ ಸಹ ಜಮಾ ಆಗಿಲ್ಲ. ನಿಮ್ಗೆ 21ನೇ ಕಂತು ಹಣ, 22ನೇ ಕಂತು ಹಣ, 23ನೇ ಕಂತು ಹಣ ಈ ರೀತಿ ಬಾಕಿ ಇರ್ತಾ ಬರ್ತಿದೆ. ಯಾಕಂತಂದ್ರೆ ಒಂದು 2 ತಿಂಗಳು ಗ್ಯಾಪ್ ಆಯ್ತು ನಿಮ್ಗೆ ಹಣ ಬರ್ದೆ. ಸೊ ನಿಮ್ಗೆ ಈಗ 2 ತಿಂಗಳು ಏನ್ ಹಣ ಗ್ಯಾಪ್ ಆಗಿದೆ, ಆ 2 ತಿಂಗಳದ್ದು ಕವರ್ ಮಾಡೋದಕ್ಕೆ ಇನ್ನು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡಬೇಕು. ಯಾವ್ದಾದ್ರು ಒಂದು ತಿಂಗಳು ನಿಮ್ಗೆ 2 ತಿಂಗಳದ್ದು ಸೇರಿ ಕೊಡಬೇಕಾಗುತ್ತೆ. ಸೊ ಸರ್ಕಾರ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದೆ, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಜೊತೆಗೆ ರೀಸನ್ ಸಹ ಕೊಟ್ಟಿರುವಂತದ್ದು, ಯಾಕೆ 21ನೇ ಕಂತು ಹಣ ಲೇಟ್ ಆಗ್ತಿದೆ ಏನು ಅಂತ ಹೇಳ್ಬಿಟ್ಟು. ಮೊದಲಿಗೆಲ್ಲಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬರೋದು, ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ DBT ಆಗೋದು. ಬಟ್ ಈಗ 21ನೇ ಕಂತು ಹಣ ಜಮಾ ಮಾಡೋದಕ್ಕೆ ಒಂದಿಷ್ಟು ಚೇಂಜಸ್ ಆದ್ರೆ ಆಗಿರುವಂತದ್ದು. ತಾಲೂಕ್ ಪಂಚಾಯತಿಗೆ ಬಂದು ಅಲ್ಲಿಂದ ಹಣ ಆದ್ರೆ ವರ್ಗಾವಣೆ ಆಗೋದು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಹಣ ಲೇಟ್ ಆಗ್ತಿರೋದು. ಈಗ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾನೆ ಇದ್ರಲ್ವಾ, ಇದ್ರ ಬಗ್ಗೆ ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರ, ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಇದೇ ತಿಂಗಳು ಕೊನೆ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ ಜಮಾ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಕಂತು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಲೈಕ್ ಮುಖಾಂತರ ತಿಳಿಸಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.